ಈ ತರದ ಕಸ್ಟಮರ್ ಹತ್ರಲ್ಲೊಬ್ರು ಇದ್ದೇ ಇರ್ತಾರೆ. ಇದಕ್ಕೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಪೂರ್ತಿ ವಿಡಿಯೋ ನೋಡಿ, ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಎಲ್ಲ ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಇತ್ತೀಚೆಗೆ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಆಫರ್ ಪ್ರೈಸಲ್ಲಿ ನಾನು ಸ್ಟಿಚಿಂಗ್ ಮಾಡಿಕೊಡ್ತೀನಿ, ವರ್ಕ್ನ ಮಾಡಿ ಅಂತ. ಅದೇ ರೀತಿಯಾಗಿ ಇವಾಗ ತೋರಿಸ್ತಿರೋದು ಎಲ್ಲದೂ ಕೂಡ ನಾನು ಆಫರ್ ಪ್ರೈಸಲ್ಲೇ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ. ನಾನು ಏನು ತೊಗೊಳ್ತಿದ್ದೆ ಅದಕ್ಕಿಂತ ಒಂದು 100 ರೂಪಾಯಿ ಕಡಿಮೆ ರೇಂಜಲ್ಲೇ ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ. ಆ ರೀತಿ ಮಾಡಿಕೊಟ್ರು ಕೂಡ ಕೆಲವು ಕಸ್ಟಮರು ಒಪ್ಪೋದಿಲ್ಲ. ನಿಜವಾಗ್ಲೂ ತುಂಬಾ ಬೇಜಾರಾಯಿತು ಆ ಕಸ್ಟಮರ್ ಆಡಿದ ಮಾತನ್ನ ಕೇಳಿ. ಏಕೆಂದರೆ ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿಕೊಟ್ರು ಈ ಥರದವ್ರು ಕಸ್ಟಮರ್ ಇರ್ತಾರೆ ನಮ್ಮ ಕೆಲಸದಲ್ಲಿ. ನಾವು ಎಲ್ಲ ಕಸ್ಟಮರ್ಗೂ ಅಡ್ಜಸ್ಟ್ ಆಗಬೇಕಾಗತ್ತೆ. ಕೆಲವು ಕಸ್ಟಮರು ತುಂಬಾ ಇಷ್ಟಪಟ್ಟು ಹೊಗಳುತ್ತಾರೆ, ಕೆಲವು ಕಸ್ಟಮರ್ ಏನು ಹೇಳೋದೇ ಇಲ್ಲ. ಇನ್ನು ಕೆಲವು ಕಸ್ಟಮರು ತುಂಬಾ ಬೇಜಾರಾಗೋ ರೀತಿ ಕೂಡ ಮಾಡ್ತಾರೆ. ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗಬೇಕಾಗತ್ತೆ. ಇದೊಂದು ಡಿಸೈನು ಮಾಡ್ತಿದೆ ಮಿಷಿನ್ನು. ಮೊದಲಿಗೆ ನಾನು ಮಾಡೋ ಕೆಲಸನೇ ಇದು. ಬಂದ ತಕ್ಷಣ ಅಂಗಡಿಗೆ ಫಸ್ಟಿಗೆ ಒಂದು ವರ್ಕ್ಗೆ ಪಿಟ್ ಮಾಡಿಬಿಡ್ತೀನಿ. ಅದ್ರ ಪಾಡಿಗೆ ಅದು ಮಾಡ್ತಿರುತ್ತೆ. ಆಮೇಲೆ ಬೇರೆ ಯಾವುದೇ ಕೆಲಸ ಇರ್ಬೋದು, ಕಸ್ಟಮರ್ಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡೋದಾಗಿರ್ಬೋದು, ಕಟಿಂಗು, ಸ್ಟಿಚಿಂಗು ಯಾವುದಾದ್ರೂ ಸರಿನೇ ಮಾಡ್ತೀನಿ. ಏಕೆಂದರೆ ಅದ್ರ ಪಾಡಿಗೆ ಅದು ಮಾಡ್ತಿರುತ್ತೆ. ಆಮೇಲೆ ನಾನು ಬೇರೆ ಕೆಲಸನ ಮಾಡ್ಕೋಬೋದು. ಹಾಗಾಗಿ ಅದನ್ನು ಮೊದಲಿಗೆ ಆನ್ ಮಾಡಿ ಬಿಟ್ಬಿಡ್ತೀನಿ. ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಿತ್ತು. ಇವಾಗ ಕಸ್ಟಮರ್ ಬರ್ತೀನಿ ಅಂತ ಹೇಳಿದ್ರು ಅಂತೇಳಿ ಎಲ್ಲದನ್ನು ಕೂಡ ವಿಡಿಯೋ ಮಾಡಿಕೊಂಡು ಪ್ಯಾಕ್ ಮಾಡ್ತಿದ್ದೀನಿ. ಹೊಸದಾಗಿ ಯಾವುದಾದ್ರೂ ಮಾಡಿದರೆ ವಿಡಿಯೋ ಮಾಡ್ಕೊತೀನಿ, ಹಳೇದೇ ಆದರೆ ಹಾಗೆ ಪ್ಯಾಕ್ ಮಾಡಿ ಎಲ್ಲದನ್ನು ಕೂಡ ಬಿಲ್ ಹಾಕ್ಬಿಡ್ತೀನಿ. ಇದು ಹೊಸ ಡಿಸೈನು, ಹಾಗಾಗಿ ಪ್ಯಾಕ್ ಮಾಡಿಕೊಂಡೆ. ಬೋಟ್ ನೆಕ್ಕಲ್ಲಿ ನನಗೆ ಯಾವುದಾದ್ರೂ ಪರವಾಗಿಲ್ಲ, ನಿಮಗೆ ಇಷ್ಟ ಆಗೋ ರೀತಿ ಡಿಸೈನ್ನ ಚಾಯ್ಸ್ ಮಾಡಿಕೊಡಿ, ಸ್ಟಿಚ್ ಮಾಡಿಕೊಡಿ ಅಂತ ಚಾಯ್ಸ್ ಮಾಡಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದರು. ಬೋಟ್ ನೆಕ್ಕಲ್ಲಿ ಇರಲಿ ಅಂತ ಮಾತ್ರ ಹೇಳಿದರು. ಈ ಲೈನ್ಸ್ ಏನಿದೆ ಅದನ್ನು ಸಪ್ರೇಟಾಗಿತ್ತು, ಮತ್ತು ಬುಟ್ಟ ಏನಿದೆ ಅದು ಒಂದು ಸಪ್ರೇಟಾಗಿತ್ತು. ಅದನ್ನು ಮ್ಯಾಚ್ ಮಾಡಿ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಲೈನ್ಸು ಬೋಟ್ ನೆಕ್ಕಲ್ಲೇ ಇತ್ತು, ಅದನ್ನು ಲೈನ್ಸ್ ಮಾತ್ರ ಹಾಕ್ಕೊಂಡಿದ್ದೀನಿ. ಲೈನ್ಸ್ ಮಾತ್ರ ಹಾಕ್ಕೊಂಡು ಸಿಂಗಲ್ ಒಂದು ಬುಟ್ಟನ, ಸ್ಲೀವ್ಸಿಗೆ ಏನು ಬುಟ್ಟ ಹಾಕ್ತೀವಿ ಆ ಬುಟ್ಟನ ತಗೊಂಡು ಬ್ಯಾಕಿಗೆ ಮತ್ತು ಸ್ಲೀವ್ಸಿಗೆ ಮ್ಯಾಚ್ ಆಗೋ ರೀತಿ ಹಾಕ್ಕೊಟ್ಟಿದ್ದೀನಿ. ಕಸ್ಟಮರ್ ಕೂಡ ತುಂಬಾ ಇಷ್ಟಪಟ್ಟರು. ಈ ಕಸ್ಟಮರು ನನಗೆ ಫಸ್ಟ್ ಟೈಮ್ ಬಂದಂಥ ಕಸ್ಟಮರು. ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲದೂ ಕೂಡ ತುಂಬ ಇಷ್ಟ ಆಯಿತು ಅಂತ ಫೋನ್ ಮಾಡಿ ಕೂಡ ಹೇಳಿದರು. ಈ ರೀತಿ ಹೇಳುವಂಥ ಕಸ್ಟಮರು ಕಡಿಮೆ ಕಸ್ಟಮರು ಅಂತ ಹೇಳ್ಬೋದು. ಈ ಬ್ಲೌಸಿಗೆ ಇವಾಗ ಏನು ತೋರಿಸ್ದೆ ನಾನು, ಆ ಬ್ಲೌಸಿಗೆ ನಾನು 750 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ. ವರ್ಕಿಂದ ಸ್ಟಿಚಿಂಗಿಂದ 750 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ. ಎಲ್ಲ ಬ್ಲೌಸಿಗೂ ಕೂಡ ಅಮೌಂಟ್ನ ಹೇಳ್ತೀನಿ. ನಾನು ಜಾಸ್ತಿಯಾಗಿ ತೊಗೊಳ್ಳುವಂಥ ಅಮೌಂಟಿಗಿಂತ ಕಡಿಮೆ ಅಮೌಂಟ್ನೇ ತೊಗೋತೀನಿ ಇತ್ತೀಚೆಗೆ ಬಂದಂಥ ಕಸ್ಟಮರಿಗೆ. ಇವಾಗ ಇವರು 3 ಬ್ಲೌಸ್ನ ಕೊಟ್ಟಿದ್ರು, ಹಾಗಾಗಿ 3 ಬ್ಲೌಸಿಗೆ 200 ರೂಪಾಯಿ ಅಮೌಂಟ್ನ ಕಡಿಮೆ ಮಾಡಿ ಅವರಿಗೆ ಸ್ಟಿಚ್ ಮಾಡಿಕೊಟ್ಟೆ. 3 ಬ್ಲೌಸಿಗೂ ಕೂಡ ನಾನು ಹಾಕಿದ್ದ ಬಿಲ್ಲಿಗೂ ಕೂಡ 200 ರೂಪಾಯಿ ಕಡಿಮೆ ಕೊಟ್ಟೆ. ನಾನು ವಿಡಿಯೋದಲ್ಲಿ ಹೇಳಿದಷ್ಟೇ ಎಲ್ಲ ಕಸ್ಟಮರ್ಗೂ ಕೂಡ ಕೊಡೋದಿಲ್ಲ. ನಾನು ವಿಡಿಯೋದಲ್ಲಿ ಹೇಳಿರ್ತೀನಿ, ಅದಕ್ಕಿಂತ ಇನ್ನೂ 50-100 ಕಡಿಮೆನೇ ಇಟ್ಕೊಂಡು ಕೊಡ್ತಾರೆ. ಎಷ್ಟು ಕಸ್ಟಮರ್ಗೂ ನಾವು ನಿಜವಾಗಿ ಅಮೌಂಟ್ ಹೇಳಿದ್ರು ಕೂಡ ಅವರಿಗೆ ಒಪ್ಪಲ್ಲ. ಇಲ್ಲ ಅದರಲ್ಲಿ 50 ರೂಪಾಯಿ, ನಾವು ಇವಾಗ 750 ರೂಪಾಯಿಗೆ ಸ್ಟಿಚ್ ಮಾಡಿಕೊಡ್ತಿದ್ದೆ, 650 ರೂಪಾಯಿಗೆ ಮಾಡಿದ್ದೀನಿ ಇದನ್ನು ಅಂದರೂ ಕೂಡ ಅವ್ರು ನಂಬಲ್ಲ. ಇನ್ನು 50 ರೂಪಾಯಿ ಇಟ್ಕೊಂಡೇ ಕೊಡುವಂಥದ್ದು ತುಂಬ ಜನ ಆ ರೀತಿಯಾಗಿ ಮಾಡ್ತಾರೆ. ಆ ರೀತಿ ಇದ್ದಾಗ ನಾವು ಕೆಲವೊಂದು ಸಲ ವಿಡಿಯೋದಲ್ಲಿ ಹೇಳಿರೋ ಅಮೌಂಟಿಗಿಂತ ಒಂದು 50 ಕಡಿಮೆ ಅಮೌಂಟೇ ತೊಗೊಂಡಿರ್ತೀನಿ. ಕೆಲವೊಂದು ಸಲ ಅವ್ರು ಬಿಡಲ್ಲ ಅಂತ ಗೊತ್ತಿದ್ರೆ ಕಸ್ಟಮರು ಇಲ್ಲ ಒಪ್ಪಲ್ಲ ಅನ್ನೋರಿಗೆ 750 ರೂಪಾಯಿನೇ ಹೇಳ್ಬೇಕಾಗತ್ತೆ. ಆಗ ಅವ್ನು 700 ರೂಪಾಯಿ ಕೊಟ್ಟರು ಕೂಡ ನಮಗೆ ಸರಿ ಹೋಗುತ್ತೆ. ಈ ರೀತಿಯೆಲ್ಲ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಈ ಕಸ್ಟಮರು ತುಂಬಾ ಖುಷಿಪಟ್ಟು ಹೇಳಿದ್ರು. ಬ್ಯಾಕ್ಗೆ, ಸ್ಲೀವ್ಸಿಗೆ ಮತ್ತು ಫ್ರಂಟಿಗೆಲ್ಲ ಕೂಡ ಕಟ್ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಇದಕ್ಕೆ 500 ರೂಪಾಯಿ ಬಿಲ್ ಹಾಕಿದ್ದೆ ನಾನು. ಆವಾಗಲೇ ಹೇಳ್ದಾಗೆ ನಾನು ಏನು ಬಿಲ್ ಹಾಕಿದ್ದೆ ಅದಕ್ಕೆ 200 ರೂಪಾಯಿ ಅಮೌಂಟ್ನ ಕಡಿಮೆನೇ ತೊಗೊಂಡಿದ್ದೀನಿ. ಇವಾಗ ಏನು ತೋರಿಸ್ತೀನಿ ಇದು ಬಂದು 900 ರೂಪಾಯಿಗೆ ಬಿಲ್ ಹಾಕಿದ್ದೆ ನಾನು. 950 ಇರಬೇಕು. ಡೋರಿಗೆಲ್ಲ ಮಾಡಿದ್ದೀನಿ. 950 ರೂಪಾಯಿ ಬಿಲ್ ಹಾಕಿದೆ. ಇದಕ್ಕೆ ಎಲ್ಲದರಿಂದ ಸೇರಿಸಿ ನಾನು ಕಡಿಮೆ ಅಮೌಂಟ್ನ ತೊಗೊಂಡೆ. ಇದಕ್ಕೂ ಕೂಡ 750-800 ರೂಪಾಯಿ ಅಮೌಂಟ್ ಬೀಳ್ತು. ಇದಕ್ಕೂ ಕೂಡ ಅಷ್ಟು ಕಡಿಮೆ ಬಜೆಟಲ್ಲಿ ಸ್ಟಿಚ್ ಮಾಡಿಕೊಟ್ಟೆ. ನೀವೇ ನೋಡಿ, ಡೋರಿಗೆ ಮತ್ತು ಬ್ಯಾಕ್ಗೆ, ಸ್ಲೀವ್ಸಿಗೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಫ್ರಂಟಿಗೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದೊಂದು ಡಿಸೈನ್ ಅಂತೂ ಸುಮಾರು ಒಂದು 500-600 ಡಿಸೈನ್ನೇ ಮಾಡಿದ್ದೀನಿ ಅಂತ ಹೇಳ್ಬೋದು. ಅಷ್ಟು ಇಷ್ಟಪಡ್ತಾರೆ ಎಲ್ಲ ಕಸ್ಟಮರ್ ಕೂಡ ಈ ಡಿಸೈನ್ನ. ಈ ಡಿಸೈನಿಗೆ ಬಂದಿರುವಂಥದ್ದು ಡೋರಿ ಡಿಸೈನ್ ಕೂಡ ಬೇರೆ ಬೇರೆದಕ್ಕೆಲ್ಲ ಮ್ಯಾಚ್ ಮಾಡಿ ಕೂಡ ಹಾಕ್ತೀನಿ. ಎಲ್ಲ ಕಸ್ಟಮರ್ ಆ ಡೋರಿ ಡಿಸೈನು ಕೂಡ ತುಂಬಾ ಇಷ್ಟಪಡ್ತಾರೆ. ನಾನು ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರು, ಎಷ್ಟೇ ಚೆನ್ನಾಗಿ ವರ್ಕ್ ಮಾಡಿಕೊಟ್ರು ಕೂಡ ತುಂಬ ಜನ ಒಗ್ಲಿ ಚೆನ್ನಾಗಿದೆ ಅನ್ನೋಂಥ ಕಸ್ಟಮರ್ ಇರ್ತಾರೆ. ಅದರಲ್ಲಿ ಅರ್ಧ ಜನ ಚೆನ್ನಾಗೇ ಇಲ್ಲ, ಇವು ಚೆನ್ನಾಗೇ ಬಂದಿಲ್ಲ ಅನ್ನೋವಂಥ ಕಸ್ಟಮರ್ ಇರ್ತಾರೆ. ಯಾವುದಕ್ಕೂ ಕೂಡ ನಾವು ಈ ಕೆಲಸನ ಮಾಡ್ತಿದ್ದೀವಿ ಅಂದರೆ ಯಾವುದಕ್ಕೂ ಕೂಡ ಹೆದರಬಾರ್ದು, ಎಲ್ಲದಕ್ಕೂ ಕೂಡ ಅಡ್ಜಸ್ಟ್ ಆಗಬೇಕಾಗುತ್ತೆ. ತುಂಬ ಜನ ಹೆಣ್ಮಕ್ಳು ಈ ರೀತಿಯಾಗಿ ಹೇಳಿದ್ರೆ ಆ ಕೆಲಸನೇ ನಿಲ್ಲಿಸ್ಬಿಟ್ಟಿರ್ತೀರ. ಯಾವುದೋ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ತೀರಾ, ಕಸ್ಟಮರ್ ಆ ರೀತಿ ಹೇಳಿದ್ರು ಅಂತ ನೀವು ಆ ಕೆಲಸನೇ ನಿಲ್ಲಿಸ್ಬಿಟ್ಟಿರ್ತೀರ. ಆ ರೀತಿ ಮಾಡ್ಕೋಬೇಡಿ. ಎಲ್ಲ ಥರದ ಜನನೂ ಇರಬೇಕು, ಏನೂ ಮಾಡೋಕ್ಕಾಗಲ್ಲ. ಹೊಗಳುವಂಥವ್ರು ಇರ್ತಾರೆ, ತಗೊಳ್ಳುವಂಥವ್ರು ಇರ್ತಾರೆ, ಮತ್ತು ಆ ಮೀಡಿಯಮಾಗಿ ತೊಗೊಳ್ಳುವಂಥ ಕಸ್ಟಮರ್ ಇರ್ತಾರೆ. ಕೆಲವು ಕಸ್ಟಮರ್ ಏನಂದರೆ ಏನೂ ಹೇಳೋದೇ ಇಲ್ಲ, ಸುಮ್ಮನೆ ಬಟ್ಟೆ
ಬಟ್ಟೆನ ತಗೊಂಡು ಹೊರಟೋಗ್ಬಿಡ್ತಾರೆ. ಆ ಕಸ್ಟಮರ್ ಇರ್ತಾರೆ. ಈ ಕಸ್ಟಮರ್ ಅಂತೂ ನಿಜವಾಗ್ಲೂ ತುಂಬಾ ಬೇಜಾರು ಮಾಡಿದ್ರು ಅಂತ ಹೇಳ್ಬೋದು. ಈ 3 ಬ್ಲೌಸಿಂದ ಟೋಟಲ್ ಆಗಿ ಅಮೌಂಟ್ನ ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟು ಅಮೌಂಟ್ ತೊಗೊಂಡಿದ್ದೀನಿ ಅಂತ. ಆದರೆ ಈ ಕಸ್ಟಮರು ತುಂಬಾ ಬೇಜಾರಾಗಿತ್ತು. ಎಲ್ಲದೂ ಕೂಡ ನೋಡಿದ ತಕ್ಷಣವೇ ಚೆನ್ನಾಗಿ ಮಾಡಿಲ್ಲ, ಚೆನ್ನಾಗಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಬೇಜಾರಾಗ್ಬಿಡ್ತು ನನಗೆ. ಏಕೆಂದರೆ ಇವ್ರು ಕೊಟ್ಟಂಥ ಅಮೌಂಟಿಗೆ ನಾನು ಸ್ವಲ್ಪ ಚೆನ್ನಾಗೇ ಮಾಡಿದ್ದೀನಿ, ಚೆನ್ನಾಗೇ ಮಾಡಬೇಕು ಅಂತ ಅಂದ್ಕೊಂಡೇ ಮಾಡಿದ್ದೀನಿ. ಆದರೂ ಕೂಡ ಈ ರೀತಿಯಾಗಿ ಮಾಡಿದ್ರು. ಟೋಟಲಾಗಿ 3 ಬ್ಲೌಸಿಗೂ ಒಂದೇ ಅಮೌಂಟ್ನ ತೊಗೊಂಡೆ ನಾನು ಈ ಕಸ್ಟಮರ್ಗೆ. ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಎಲ್ಲದನ್ನು ಕೂಡ. ನೋಡಿ, ಸ್ಲೀವ್ಸಿಗೆ ಕೂಡ ಈ ರೀತಿ ಬುಟ್ಟಾಸ್ ಎಲ್ಲ ಹಾಕಿದ್ದೀನಿ. ಎಲ್ಲ ಡಿಸೈನ್ಸು ಕೂಡ ನೋಡ್ಕೊಡಿ ಎಷ್ಟು ಚೆನ್ನಾಗಿದೆ ಅಂತ. ಬಂದು ನೋಡಿದ ತಕ್ಷಣವೇ ಪರವಾಗಿಲ್ಲ, ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಎಷ್ಟೋ ಒಂದು ಖುಷಿಯಾಗುತ್ತೆ ನಮಗೆ. ಅದನ್ನು ಬಿಟ್ಟು ಅವರು ಇಲ್ಲ ಚೆನ್ನಾಗಿಲ್ಲ, ಅವರು ಹೇಳಿದ್ರು ಡಿಸೈನ್ನ ಅವರೇ ಚಾಯ್ಸ್ ಮಾಡಿದರು. ಡಿಸೈನ್ ಅವರೇ ಚಾಯ್ಸ್ ಮಾಡಿದ್ಮೇಲೆ ನಾನು ನೆಕ್ಸ್ಟ್ ಶೇಪ್ನ ಯಾಕೆ ಬೇರೆ ಚೇಂಜ್ ಮಾಡಲಿ ಅಲ್ವಾ. ಡಿಸೈನ್ ಎಲ್ಲ ಅವರೇ ಚಾಯ್ಸ್ ಮಾಡದೇ ಇದ್ದರೆ ಒಂದೊಂದಕ್ಕೆ ಒಂದೊಂದು ರೀತಿಯಾಗಿ ನೆಕ್ಸ್ಟ್ ಶೇಪ್ನ ಚೇಂಜ್ ಮಾಡಿ ನಾವು ವರ್ಕ್ನ ಮಾಡಿಕೊಡ್ಬೋದು. ಎಲ್ಲದೂ ಕೂಡ ರೌಂಡ್ ನೆಕ್ಕಲೇನೆ ಅವರೇ ಡಿಸೈನ್ನ ಚಾಯ್ಸ್ ಮಾಡಿದರು. ಅವರೇ ಡಿಸೈನ್ನ ಚಾಯ್ಸ್ ಮಾಡಿದ್ಮೇಲೆ ನಾನು ಯಾಕೆ ಬೇರೆ ನೆಕ್ಸ್ಟ್ ಶೇಪಲ್ಲಿ ವರ್ಕ್ನ ಮಾಡಲಿ ಹೇಳಿ ನೀವೇ. ಆಗಿದ್ಬೇಕಾದ್ರೆ ಬೇರೆ ಬೇರೆ ನೆಕ್ಸ್ಟ್ ಶೇಪಲ್ಲಿ ವರ್ಕ್ ಮಾಡಬೇಕಿತ್ತು. ಈ ರೀತಿ ಎಲ್ಲ ಒಂದೇ ಮಾಡಿಬಿಟ್ಟಿದ್ಯಾ ಹಾಗೆ ಹೀಗೆ ಅಂತ ಹೇಳಿದ್ರು. ತುಂಬಾ ಬೇಜಾರಾಯಿತು. ಅವ್ರಿಗೆ ನಾವು ಹೇಳಿರೋಂಥ ಅಮೌಂಟಿಗೆ ಇನ್ನೂ ಅಮೌಂಟ್ನ ಇಟ್ಕೊಂಡು ಕೊಟ್ಟರು. ಆ ಅಮೌಂಟ್ ಇಟ್ಕೊಂಡು ಕೊಟ್ಟಿದ್ದು ಬೇಜಾರಾಗಲಿಲ್ಲ. ಏಕೆಂದರೆ ಒಂದ್ಸಲ ಒಬ್ಬರು ಕಸ್ಟಮರ್ ಹತ್ರ ಒಂದು 50 ರೂಪಾಯಿ ಹೋದರೆ ಇನ್ನೊಬ್ಬರು ಕಸ್ಟಮರ್ ಹತ್ರ ನಮಗೆ 100 ರೂಪಾಯಿ ಬರ್ಬೋದು. ಆದರೆ ಆ ಕಸ್ಟಮರ್ ರೆಗ್ಯುಲರ್ ಕಸ್ಟಮರ್ ಆದರೆ ಆ 100 ರೂಪಾಯಿ ಅವರಿಂದನೇ ಕೂಡ ಸಿಗ್ಬೋದು ನಮಗೆ. ಆದರೆ ಅವ್ರು ಮಾತಾಡೋವಂಥ ಮಾತು ತುಂಬಾ ಬೇಜಾರಾಗುತ್ತೆ ಕೆಲವೊಂದು ಈ ರೀತಿ ಇರಬೇಕಿತ್ತು ಕಣಪ್ಪ ನನಗೆ, ನೆಕ್ಸ್ಟ್ ಆ ರೀತಿ ಮಾಡಿಕೊಡು ಅಂತ ಹೇಳಿದ್ರೆ ನಮಗೇನು ಅಷ್ಟು ಬೇಜಾರಾಗಲ್ಲ. ಆದರೆ ಅವ್ರು ಮಾತಾಡೋ ಧಾಟಿನೇ ಬೇರೆ ಥರ ಇರುತ್ತೆ. ಅಷ್ಟು ಬೇಜಾರಾಗ್ಬಿಡುತ್ತೆ. ಕೆಲವು ಕಸ್ಟಮರು ಎಷ್ಟು ಖುಷಿಯಿಂದ ಮಾಡಿರ್ತೀವಿ, ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಕೂಡ ಅವರೇ ಚಾಯ್ಸ್ ಮಾಡಿದಂಥ ಡಿಸೈನು. ಎಲ್ಲದೂ ಕೂಡ ಅವರೇ ಚಾಯ್ಸ್ ಮಾಡಿ ಕೊನೆಗೆ ಅವರೇ ಎಲ್ಲದೂ ಕೂಡ ಚೆನ್ನಾಗಿಲ್ಲ ಅಂತಲೂ ಹೇಳಿಬಿಟ್ರು. ಅದು ಬೇಜಾರಾಯಿತು ನನಗೆ. ಇವಾಗ ನಾವು ಚಾಯ್ಸ್ ಮಾಡಿದಂಥ ಡಿಸೈನ್ ಆದರೆ ಪರವಾಗಿಲ್ಲ, ಅವ್ರಿಗೆ ಇಷ್ಟ ಆಗದೆ ಇರ್ಬೋದು. ಏಕೆಂದರೆ ನಾವು ಚಾಯ್ಸ್ ಮಾಡೋದ್ರಿಂದ ನಮಗೆ ಇಷ್ಟ ಆಗೋದು ಅವ್ರಿಗೆ ಇಷ್ಟ ಆಗಬೇಕು ಅಂತ ಏನಿಲ್ಲ, ಇಷ್ಟ ಆಗದೆ ಇರ್ಬೋದು. ಆದರೆ ಅವರೇ ಚಾಯ್ಸ್ ಮಾಡಿದಂಥ ಡಿಸೈನು ಅವರಿಗೆ ಇಷ್ಟ ಆಗಲಿಲ್ಲ ಅಂದರೆ ನಾವು ಏನು ಮಾಡೋದಲ್ವ. ಈ 3 ಬ್ಲೌಸಿಂದ ನಾನು 620 ರೂಪಾಯಿ ತೊಗೊಂಡಿದ್ದೀನಿ. ಲೈನಿಂಗ್ ಕೂಡ ಅವರೇ ತಂದುಕೊಟ್ಟಿದ್ರು. 650 ರೂಪಾಯಿಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತೀನಿ ಅಂತ ಹೇಳಿದೆ. ಲೈನಿಂಗ್ ಕೂಡ ನಾನೇ ತಂದಿದ್ದೀನಿ ಅಂತ ಹೇಳಿದ್ರಿಂದ 620 ರೂಪಾಯಿಗೆ ನಾನು ಇದನ್ನು ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ತೀನಿ. ನೀವು ನೋಡಿದಾಗೆ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೋತೀನಿ. ನೀವೊಂದು ಕಮೆಂಟ್ ಮಾಡಿ, ನಿಮಗೆ ಏನು ಅನ್ನಿಸ್ತು, ಚೆನ್ನಾಗಿದೆಯಾ, ಈ ಅಮೌಂಟಿಗೆ ಸೂಟ್ ಆಗುತ್ತಾ, ಇಲ್ಲ ಅಮೌಂಟ್ ಜಾಸ್ತಿ ತೊಗೊಂಡಿದ್ದೀನಾ, ಇಲ್ಲ ಅಮೌಂಟಿಗೆ ಸೂಟ್ ಆಗುತ್ತೆ, ಇಲ್ಲ ಪರವಾಗಿಲ್ಲ ನಮ್ಮಲ್ಲೆಲ್ಲ ಎಷ್ಟಿದೆ, ನೀವು ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ ಅಂತ ಹೇಳ್ತೀರಾ. ಏನು ಅನಿಸುತ್ತೆ ನಿಮ್ಮ ಅನಿಸಿಕೆನ ನನಗೊಂದು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ. ಒಂದಕ್ಕಿಂತ ಒಂದು 3 ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿರಲಿ ಅಂತಲೇ ಅಂದ್ಕೊಂಡು ಮಾಡಿದೆ. ಒಂದಕ್ಕೆ ಸಿಂಗಲ್ ಸಣ್ಣ ಸಣ್ಣ ಬುಟ್ಟಾಸ್ ಹಾಕಿದ್ದೀನಿ, ಇದಕ್ಕೆ ಒಂದು ಬುಟ್ಟಾಸ್ ಹಾಕಿ ಅಕ್ಕಪಕ್ಕ ಸಣ್ಣ ಸಣ್ಣ ಬುಟ್ಟಾಸ್ನ ಹಾಕಿದ್ದೀನಿ. ಒಂದಕ್ಕೆ ಒಂದು ಸಿಂಗಲ್ ಬುಟ್ಟ, ಅದಕ್ಕೂ ಕೂಡ ಸಣ್ಣ ಸಣ್ಣ ಬುಟ್ಟಾನ ಹಾಕಬೇಕು ಅಂತ ಅಂದ್ಕೊಂಡೆ. ಆದರೆ ಅದು ಬಾರ್ಡರ್ ಲೈನ್ 2 ಬಾರ್ಡರ್ ಲೈನ್ ಬಂದಿರೋದ್ರಿಂದ ಅದೇ ಹೆವಿ ಅಂತ ಅನಿಸುತ್ತೆ. ಅದರಲ್ಲೂ ಗೋಲ್ಡಲ್ಲಿ ಆ ರೀತಿಯಾಗಿ ಮಾಡಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಕಪ್ಪು ನೀಲಿದು ಒಂದಕ್ಕೆ ಆ ರೀತಿ ಏನು ಮಾಡಲಿಲ್ಲ, ಒಂದು ಸಿಂಗಲ್ ಬುಟ್ಟಾನ ಹಾಕ್ತೆ. ಇದೆಲ್ಲ ಚೆನ್ನಾಗಿದೆ, ಸಾದಾ ಬಂದಿದೆ ಬ್ಲೌಸ್ ಪೀಸ್ ಎಲ್ಲ ಅಂತೇಳಿ ಈ ರೀತಿ ಬುಟ್ಟಾಸ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದೆ. ಆದರೆ ಕಸ್ಟಮರ್ ತುಂಬಾ ಬೇಜಾರು ಮಾಡಿಬಿಟ್ರು. ಇವಾಗ 620 ರೂಪಾಯಿ ಒಂದು ಬ್ಲೌಸಿಗೆ ಹಾಕಿದ್ದೆ. ಅವರು ಕೊನೆಗೂ ಕೂಡ 60 ರೂಪಾಯಿ ಅಮೌಂಟ್ನ ಇಟ್ಕೊಂಡು 3 ಬ್ಲೌಸಿಂದ 60 ರೂಪಾಯಿ ಅಮೌಂಟ್ ಇಟ್ಕೊಂಡು 600 ರೂಪಾಯಿ ಬೀಳ್ತು. ಒಂದು ಬ್ಲೌಸಿಗೆ 600 ರೂಪಾಯಿ ಬೀಳ್ತು. ಅಷ್ಟು ಅಮೌಂಟ್ನ ಕೊಟ್ಟರು. ಆದರೂ ಕೂಡ ಅವ್ರಿಗೆ ಇಷ್ಟ ಆಗಲಿಲ್ಲ. ಅವ್ರ ಹತ್ರನೇ ಹೇಳಿದೆ ನಾನು, ನೀವು ಅಮೌಂಟ್ ಇಟ್ಕೊಂಡು ಕೊಟ್ಟಿದ್ದು 60 ರೂಪಾಯಿ ಅಮೌಂಟ್ ಇಟ್ಕೊಂಡು ಕೊಟ್ಟಿದ್ದು ನಂಗೆ ಏನು ಬೇಜಾರಾಗಲಿಲ್ಲ. ಆದರೆ ಅಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಿರ್ತೀವಿ, ಬಂದ ತಕ್ಷಣ ನೋಡಿದ ತಕ್ಷಣ ಚೆನ್ನಾಗಿಲ್ಲ, ಆದರೂ ಚೆನ್ನಾಗಿಲ್ಲ ಕಣ್ಬಿಡವ ಅಂತ ಹೇಳ್ಬಿಟ್ರಲ್ಲ, ಅದು ನಂಗೆ ತುಂಬಾ ಬೇಜಾರಾಯಿತು ಅಮ್ಮ ಈ ರೀತಿ ಮಾತಾಡಿದ್ದು. ಆಮೇಲೆ ಇಲ್ಲ ಬಿಡವ ಚೆನ್ನಾಗಿದೆ ಕಣ ಅಂತ ಆಮೇಲೆ ಹೇಳ್ತಾರೆ. ಆವಾಗ ನನಗೆ ಆಮೇಲೆ ಅಂದರೆ ಅದು ಸರಿ ಹೋಗುತ್ತೆ. ಬಂದ ತಕ್ಷಣ ನೋಡಿದ ತಕ್ಷಣವೇ ಏನೇ ಆಗಲಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರು ಅನ್ನಿಸ್ತು ನನಗೆ. ಕೆಲವು ಕಸ್ಟಮರ್ ಮಾಡುವಂಥ ಕೆಲಸಗಳಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಹೋಗಲಿ ಬಿಡಿ ಅಮ್ಮ ಪರವಾಗಿಲ್ಲ, ನಾನು ಚೆನ್ನಾಗಿ ಮಾಡಬೇಕು, ಎಲ್ಲದೂ ಕೂಡ ಚೆನ್ನಾಗಿರಬೇಕು, ಸಾದಾ ಬ್ಲೌಸ್ ಪೀಸ್ ಇರೋದ್ರಿಂದ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡು ಮಾಡಿದೆ. ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಏನೂ ಮಾಡೋಕ್ಕಾಗಲ್ಲ, ಹೋಗಲಿ ಬಿಡಿ ಅಂತ ಹೇಳಿದೆ. ನನಗಂತೂ ತುಂಬಾ ಬೇಜಾರಾಯಿತು. ಒಂದು ಕ್ಷಣಕ್ಕೆ ಬೇಜಾರು ಅನಿಸ್ಬಿಡ್ತು. ಏಕೆಂದರೆ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಿರ್ತೀನಿ, ಅವ್ರು ಕೊಡೋವಂಥ ಅಮೌಂಟಿಗಿಂತ ಕೆಲಸ ಚೆನ್ನಾಗಿರಬೇಕು, ಅವ್ರಿಗೆ ಇಷ್ಟ ಆಗಬೇಕು ಅಂತ ಯೋಚನೆ ಮಾಡಿ ಕೆಲಸನ ಮಾಡ್ತೀನಿ. ಈ ಕಸ್ಟಮರು ಹಳೆ ಸೀರೆಗಳಿತ್ತಂತೆ, ರೇಷ್ಮೆ ಸೀರೆಗಳು ಹಳೇದಾಗ್ಬಿಟ್ಟಿತ್ತು ಅಂತೇಳಿ ಈ ರೀತಿ ಬ್ಲೌಸ್ ಪೀಸ್ಗಳನ್ನ ತಂದುಕೊಟ್ಟಿದ್ರು. ಅದೆರಡನ್ನ ಅದಕ್ಕೆ ಸಾದಾ ಬ್ಲೌಸ್ ಪೀಸ್ ಇದೆ, ಸ್ವಲ್ಪ ಚೆನ್ನಾಗಿರಲಿ ಅಂತೇಳಿ ಬುಟ್ಟಾಸ್ ಎಲ್ಲ ನಿಂತ್ಕೊಂಡು ಹಾಕಿ ನಾನು ಕೆಲಸನ ಚೆನ್ನಾಗಿ ಮಾಡಿಕೊಟ್ರು ಕೂಡ ಅವ್ರು ಇಷ್ಟಪಡದೆ ಹೋದರು. ಅದು ನನಗೆ ತುಂಬಾ ಬೇಜಾರು ಅನ್ನಿಸ್ತು. ಅವ್ರ ಅನಿಸಿಕೆ ಏನೇ ಇರಲಿ ಅದನ್ನು ಅಷ್ಟು ರ್ಯಾಶಾಗಿ ಹೇಳಿದರು, ಅದಂತೂ ತುಂಬಾ ಬೇಜಾರು ಅನ್ನಿಸ್ತು. ಪರವಾಗಿಲ್ಲ ಬಿಡು ಅಂತ ಹೇಳಿ ಅದನ್ನು ಒಂದು 10 ನಿಮಿಷ ಬೇಜಾರು ಅನ್ನಿಸ್ತು. ಆಮೇಲೆ ಅದನ್ನು ಬಿಟ್ಟು ಬೇರೆ ಕೆಲಸ ಮಾಡಿದೆ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ತುಂಬ ಜನ ಹೆಣ್ಮಕ್ಳು ಸ್ಟಿಚ್ ಮಾಡ್ತಿರ್ತೀರ, ಯಾರೋ ಒಬ್ರು ಏನೋ ಒಂದು ಹೇಳಿದ್ರು ಅಂದ ತಕ್ಷಣ ಆ ಕೆಲಸನ ಸ್ಟಾಪ್ ಮಾಡಿಬಿಡ್ತೀರಾ. ಮತ್ತು ಅದಕ್ಕೆ ಬೇಜಾರಾಗಿ
ಆ ಕಸ್ಟಮರ್ಗೆ ಇನ್ನೊಂದ್ಸಲ ಸ್ಟಿಚ್ ಮಾಡಿಕೊಡದೇ ಇರ್ತೀರಾ. ಈ ರೀತಿ ಎಲ್ಲ ಇರುತ್ತೆ, ಆ ರೀತಿ ಎಲ್ಲ ಬೇಜಾರು ಮಾಡ್ಕೋಬೇಡಿ. ಈ ಕೆಲಸನ ಮುಂದುವರಿಸ್ತೀರಿ, ಏಕೆಂದರೆ ಎಲ್ಲ ಥರ ಕಸ್ಟಮರ್ ಇರ್ತಾರೆ. ನಮ್ಮ ಈ ಸರ್ವಿಸ್ನಲ್ಲಿ ನಮ್ಮ ಇಷ್ಟು ವರ್ಷದ ಸ್ಟಿಚಿಂಗಲ್ಲಿ ಎಷ್ಟು ಜನ ಈ ಥರದವ್ರು ಇರ್ತಾರೋ, ಆಮೇಲೆ ನಮ್ಮ ಜೊತೆಲೇ ಚೆನ್ನಾಗಿರ್ತಾರೆ, ನಮ್ಮ ಹತ್ರನೇ ಸ್ಟಿಚ್ ಮಾಡಿಸ್ಕೋತಾರೆ, ಬೇರೆಯವ್ರ ಹತ್ರ ಹೋಗಿ ಚೆನ್ನಾಗಿ ಸ್ಟಿಚ್ ಮಾಡಲ್ಲ ಅಂತ ಹೇಳ್ತಾರೆ. ಈ ರೀತಿ ಎಲ್ಲ ಆಗುತ್ತೆ. ಅದಕ್ಕೆಲ್ಲ ಮನಸ್ಸನ್ನು ಕೆಡಿಸ್ಕೊಂಡು ಕೆಲಸನ ಬಿಡಬೇಡಿ. ತುಂಬ ಜನ ಹೆಣ್ಮಕ್ಳು ನನ್ನ ವೀಡಿಯೋಸ್ನ ನೋಡ್ತಿರ್ತೀರ, ತುಂಬ ಕಮೆಂಟ್ಸು ಕೂಡ ಮಾಡ್ತಿರ್ತೀರ. ಕೆಲವೊಂದು ಕಮೆಂಟ್ಸ್ಗೆ ಆನ್ಸರ್ ಮಾಡೋದಕ್ಕೂ ಆಗಲ್ಲ, ಅದನ್ನು ಕೂಡ ಕಮೆಂಟ್ ಮಾಡಿದ್ದೀರಾ. ಎಷ್ಟೋ ಸಲ ಕಮೆಂಟ್ ಮಾಡಿದ್ರೆ ನೀವು ಆನ್ಸರ್ ಮಾಡಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಅವತ್ತಿನ ವೀಡಿಯೋ ಅವತ್ತಿಗೆ ಕಮೆಂಟ್ ಮಾಡಿದಾಗ ಆನ್ಸರ್ ಮಾಡ್ತೀನಿ, ಕೆಲವೊಂದು ಹಳೆ ವೀಡಿಯೋಗೆ ಕಮೆಂಟ್ ಮಾಡಿದಾಗ ಅದನ್ನು ಚೆಕ್ ಮಾಡಿರಲ್ಲ, ಆ ರೀತಿ ಆಗಿಬಿಟ್ಟಿರುತ್ತೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಈ ಥರ ಎಲ್ಲ ತುಂಬ ಜನ ಹೆಣ್ಮಕ್ಳು ಸ್ಟಿಚಿಂಗು ಕಟಿಂಗ್ ವೀಡಿಯೋಸ್ ಎಲ್ಲ ಕೇಳ್ತಿರ್ತೀರ. ಎಲ್ಲ ಹೆಣ್ಮಕ್ಳಿಗೆ ಹೇಳೋದು ಇಷ್ಟೇ, ನಾವು ಎಷ್ಟು ಚೆನ್ನಾಗಿ ಕಟಿಂಗು ಸ್ಟಿಚಿಂಗ್ನ ಮಾಡ್ತೀವಿ, ಕಲಿತೀವಿ ಅನ್ನೋದ್ರ ಜೊತೆಗೆ ಕಸ್ಟಮರ್ನ ಮೇಂಟೈನ್ ಮಾಡೋದು ಕೂಡ ಕಲ್ತ್ಕೋಬೇಕು. ಅದು ಒಂದು ಕೆಲಸನೇ. ನಮಗೆ ಕಸ್ಟಮರ್ನ ಮೇಂಟೈನ್ ಮಾಡೋದು ಕೂಡ ಒಂದು ಕೆಲಸನೇ. ಅವ್ರಿಗೆ ಇಷ್ಟ ಆಗದೆ ಇರೋದನ್ನ ಇಷ್ಟಪಡಿಸ್ಬೇಕು. ಕೆಲವೊಂದ್ಸಲ ಅವ್ರಿಗೆ ಇಷ್ಟ ಇಲ್ಲ ಅಂದರೂ ಕೂಡ ಅದನ್ನು ಸರಿದೂಗಿಸ್ಕೊಂಡು ಮಾಡುವಂಥ ಕೆಲಸನ ಮಾಡಬೇಕಾಗತ್ತೆ. ಈ ರೀತಿ ಎಲ್ಲ ಇರುತ್ತೆ. ಅದನ್ನೆಲ್ಲ ತಲೆಗೆ ಹಾಕೊಳ್ದೆ ನಮ್ಮ ಕೆಲಸನ ನಾವು ಮಾಡ್ತಿರ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಟೈಲರಿಂಗ್ ಕೆಲಸದಲ್ಲಿ ಈ ರೀತಿ ಎಲ್ಲ ನಿಮಗೂ ಅನುಭವ ಆಗಿದೆ, ನನಗೂ ಒಂದು ಕಮೆಂಟ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ವಿಡಿಯೋಗೊಂದು ಲೈಕ್ ಕೊಡಿ.